ಕ್ಯೂರಿಯಾಸಿಟಿ ಇದೆ ದ ಡೆವಿಲ್ನಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಅಥವಾ ನಿಮ್ಮ ಅನುಭವದ ಬಗ್ಗೆ. ಎಲ್ರಿಗೂ ನಮಸ್ಕಾರ. ಐ ಥಿಂಕ್ 2 ನಿಮಿಷ ಟೈಮ್ ಕೊಟ್ಟಿದ್ದೀರಿ, ಅದಕ್ಕಿಂತ ಮುಂಚೆ ನಾನು ಮುಗಿಸೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಆಫ್ಕೋರ್ಸ್ ಮೀಡಿಯಾದಲ್ಲಿ ತುಂಬ ಸ್ಪೆಕ್ಯುಲೇಷನ್ಸ್ ಇತ್ತು, ಯಾವ ಥರ ಪಾತ್ರ ಮಾಡ್ತಾ ಇದ್ದೀನಿ ಈ ಸಿನಿಮಾದಲ್ಲಿ. ನಾನು ಎಲ್ಲೂ ರಿವೀಲ್ ಮಾಡಿಲ್ಲ, ಬಟ್ ರಿವೀಲು ಮಾಡೋಕ್ಕೆ ಇಷ್ಟಪಡಲ್ಲ. ಬಿಕಾಸ್ ಐ ಥಿಂಕ್ 1 ವಾರದಲ್ಲಿ ನಿಮ್ಗೆಲ್ಲರಿಗೆ ಗೊತ್ತಾಗುತ್ತೆ ವಾಟ್ ದ ರೋಲ್ ಇಸ್. ತುಂಬ ವಿಶೇಷ ಒಂದು ಪಾತ್ರ ಇದು. ಆ್ಯಕ್ಚುಲಿ ಪ್ರಕಾಶ್ ಸರ್ ಬಗ್ಗೆ ಹೇಳಬೇಕಂದ್ರೆ, ನನ್ನ ಡೆಬ್ಯೂ ಫಿಲ್ಮಲ್ಲಿ ಅವರು ಆಫ್ಟರ್ ಮೈ ಡೆಬ್ಯೂ ಫಿಲ್ಮ್ ವಾಸ್ ಡನ್, ವಿ ವರ್ ಪ್ಲಾನಿಂಗ್ ಟು ಡೂ ಅ ಫಿಲ್ಮ್. ಸೊ ಈ ಆಲ್ಮೋಸ್ಟ್ 18 ವರ್ಷದಿಂದ ಒಂದು ಪ್ಲ್ಯಾನ್ ಇತ್ತು ಅವ್ರ ಜೊತೆ ಕೆಲಸ ಮಾಡಬೇಕಂತ. ಸೊ ಫೈನಲಿ ಐ ಗಾಟ್ ದಿಸ್ ಆಪರ್ಚುನಿಟಿ. ಸೊ ಐ ಸೆಡ್ ಸರ್ ಏನಾದರೂ ಇರಲಿ, ಐ ಆಮ್ ಡೆಫಿನೆಟ್ಲಿ ಗೋಯಿಂಗ್ ಟು ಡೂ ದಿಸ್ ರೋಲ್. ಆ್ಯಂಡ್ ಆಫ್ ಕೋರ್ಸ್ ಇಟ್ಸ್ ಅ ಗುಡ್ ರೋಲ್, ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ one thing I was very specific, it was a short role, adru kuda I was like, my costumes have to look good because I'm very particular about it. But so Tasuni ma'am said, you try, I'm also a costume designer, you see if you like it, illa antandre you can choose your own anta. But she is so phenomenal, andre the designing, the styling agirli. So not just as a producer, as a producer or tumbane, I think this was one of the most professional sets ನಾನು ಇಲ್ಲಿವರೆಗೂ ನಾನು ಕೆಲಸ ಮಾಡಿರೋದು. ಬಿಕಾಸ್ there was not even one place in the film that okay ಇದು ಒಂದು they were never running short of everything. Production design ಆಗಿರಲಿ, ಮ್ಯೂಸಿಕ್ ಇರಲಿ, ಅಥವಾ there was the costume design ಆಗಿರಲಿ. I think production values ತುಂಬಾನೇ ಚೆನ್ನಾಗಿತ್ತು ಈ ಸಿನಿಮಾದಲ್ಲಿ. So really hats off to both of them. It's a lovely team ಇಬ್ರು. So I was really happy working with them. All the best to Rachna. ಇದು ಮೊದಲನೇ ಸಿನಿಮಾ ನಿದ್ದು, so long journey ahead for you. Of course, Achyut sir ನಿಮ್ಮ ಜೊತೆ ಇದು ನನ್ನ 3ನೇ ಸಿನಿಮಾ. I enjoyed myself working with you. And of course, ದರ್ಶನ್ ಅವ್ರ ಜೊತೆ ನನ್ನ 2ನೇ ಸಿನಿಮಾ ಇದು. 18 ವರ್ಷ ಆದಮೇಲೆ ಅಗೇನ್ ಐ ಆಮ್ ವರ್ಕಿಂಗ್ ವಿತ್ ಹಿಮ್. ಆಫ್ ಕೋರ್ಸ್ ನವಗ್ರಹ ವಾಸ್ ದ ಫಸ್ಟ್ ಫಿಲ್ಮ್. ಅವ್ರ ಜೊತೆ ಕೆಲಸ ಮಾಡಿ ಇಟ್ ವಾಸ್ ಲೈಕ್ ಆಸ್ ಇಫ್ 18 ವರ್ಷ ಅದು ಇಟ್ ವಾಸಂಟ್ ಈವನ್ ಪಾಸ್ಟ್, ಇಟ್ ಜಸ್ಟ್ ವೆಂಟ್ ಲೈಕ್ ದಿಸ್. ಆ್ಯಂಡ್ ನನಗೆ ಅವ್ರ ಮೇಲೆ ತುಂಬ ಗೌರವ ಇದೆ. ಆ್ಯಂಡ್ ಇಟ್ ವಾಸ್ ರಿಯಲಿ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಹಿಮ್. ಸೊ ಆಲ್ ದ ಬೆಸ್ಟ್ ಟು ದ ಟೀಮ್ ಡೆವಿಲ್. ಥ್ಯಾಂಕ್ ಯು. ಲೇಟಾಗಿ ಬಂದೆ, ದಯವಿಟ್ಟು ಕ್ಷಮಿಸಿ. ಡೆವಿಲ್ ಸಿನಿಮಾದಲ್ಲಿ ನನ್ನ ಪಾತ್ರ ತುಂಬ ಚಿಕ್ಕದು, ಆದರೆ ತುಂಬ ಚೊಕ್ಕವಾಗಿದೆ. ಈ ಸಿನಿಮಾದಲ್ಲಿ ನನಗೆ 1 ಶಾಟಲ್ಲಿ ಆ್ಯಕ್ಟ್ ಮಾಡೋದು ಖಂಡಿತ ಒಪ್ಕೊಂಡು ಮಾಡ್ತಿದ್ದೆ. ಯಾಕಂದರೆ ಜಗ್ಗುದಾದ ಚಾಲೆಂಜಿಂಗ್ ಸ್ಟಾರ್ ಜೊತೆ ಲಾಸ್ಟ್ ಪಿಕ್ಚರ್ ಮಾಡಿದ್ದು ನಾನು. ಅದಾದಮೇಲೆ ಸುಮಾರು ವರ್ಷಗಳ ಗ್ಯಾಪ್ ಆಯಿತು. ಸೊ ಈ ಸಿನಿಮಾದಲ್ಲಿ 1 ಶಾಟ್ ಆದರೂ ಆ್ಯಕ್ಟ್ ಮಾಡಬೇಕು ಅಂತಿದ್ದೆ. ಅದು ಹೆಂಗೋ ನನಗೊಂದು ಫೋನ್ ಬಂತು, ಒಂದು ಪಾತ್ರ ಇದೆ ಮಾಡಿ ಅಂತ. ಭಾಳ ಖುಷಿ ಆಯಿತು. ಸೊ ಜಗ್ಗುದಾದದಿಂದ ಹಿಡಿದು ಇಲ್ಲಿವರೆಗೂ ಎಷ್ಟು ಸಿನಿಮಾ ಮಾಡೋದ್ರೊಳಗೆ ಯಾವುದ್ರಲ್ಲೂ ಇರಲಿಲ್ಲ ನಾನು. ಸೊ ಈ ಅವಕಾಶ ನನಗೆ ಮಾಡಿಕೊಟ್ಟಿದ್ದು. ಇನ್ನೊಂದು ಮಿರಾಕಲ್ ಅಂದರೆ ಮಿಲನಲ್ಲಿ ಪ್ರಕಾಶ್ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೆ. ತಿರ್ಗಿ ಇದೇ ಸಿನಿಮಾದಲ್ಲೇ ಮಿಲನ್ ಆಗಿದ್ದೀವಿ ನಾವು. ಸೊ ಇದೊಂದು ಅದ್ಭುತ ಆಯಿತು ನನಗೆ. ಭಾಳ ಖುಷಿ ಈ ಸಿನಿಮಾ ಮಾಡಿದಾಗ. ಅದು ನನ್ನ ಜೊತೆ ಜಾಸ್ತಿ ನಮ್ಮ ಆ್ಯಕ್ಟ್ರ್ ಗಾರ್ಡ್ ಅಚ್ಯುತ್ ಅವ್ರ ಜೊತೆನೇ ಇತ್ತು. ಒನ್ ಆಫ್ ದ ಬೆಸ್ಟ್ ಸೂಪರ್ ಟ್ಯಾಲೆಂಟೆಡ್ ಆ್ಯಕ್ಟ್ರು ನಾನು ನೋಡ್ದಂಗೆ ಅಚ್ಯುತ್ ಅವರು. ಸೊ ಈ ಚಿತ್ರದಲ್ಲಿ ನಾವು ಮಾಡಿರೋ ಕೆಲವು ಸನ್ನಿವೇಶಗಳೆಲ್ಲ ಅವ್ರ ಜೊತೆನೇ ಮತ್ತು ಚಾಲೆಂಜಿಂಗ್ ಸ್ಟಾರ್ ಜೊತೆನೇ. ಹಾಗೆ ಈ ಸಿನಿಮಾದಲ್ಲಿ ನಾನು ಇನ್ನೊಂದು ಮರಿಬಾರ್ದು ಅನ್ನೋದಂದರೆ ನಮ್ಮ ಸುಧಾಕರ್ ಕ್ಯಾಮ್ರಾಮ್ಯಾನ್ ಅವರು ಡೈರೆಕ್ಟ್ರಿಗೆ ನಿಜವಾಗ್ಲೂ ಹೆಂಡ್ತಿ ಥರನೇ ಇದ್ದರು. ಇವ್ರ ಮನಸ್ಸಲ್ಲಿ ಏನು ಅನ್ಕೊತಾರೆ ಅದನ್ನ ಚಾಟಲ್ಲಿ ಇಟ್ಟು ತೋರಿಸೋರು. ಸೊ ಆಗ ರ್ಯಾಪು ತುಂಬ ಚೆನ್ನಾಗಿತ್ತು. ಆಮೇಲೆ ವಂಡರ್ಫುಲ್ ಕ್ಯಾಮ್ರಾಮ್ಯಾನ್ ಅವರು. ಸೊ ಈ ಸಿನಿಮಾ ನೀವೆಲ್ಲ ಇವತ್ತು ಬಂದಿದ್ದೀರಾ, ರಿಲೀಸ್ ಆಗಿ 3ನೇ ದಿನಕ್ಕೆ ಸಕ್ಸಸ್ ಪಾರ್ಟಿಗೆ ಬರ್ತೀರಾ, ತಿರ್ಗಿ 25ನೇ ದಿನಕ್ಕೆ ಬರ್ತೀರಾ, 50ನೇ ದಿನಕ್ಕೂ ಬರ್ತೀರಾ, 75 ದಿನಕ್ಕೂ ಬರ್ತೀರಾ, 100 ದಿನಕ್ಕೂ ಬರ್ತೀರಾ. ಸೊ ಮಿಲಿನಾ ಪ್ರಕಾಶ್ ಅವ್ರಿಗೆ ಈಗ ಜಾಸ್ತಿ ಖರ್ಚಾಗುತ್ತೆ. ಎಲ್ಲ ಥರ ಫಂಕ್ಷನ್ಗಳಿಗೆ ಮಾಡಬೇಕು. ಸೊ ಆಲ್ ದಿ ಬೆಸ್ಟ್ ಫಾರ್ ಡೆವಿಲ್ ಟೀಮ್. ಆ್ಯಂಡ್ ಈ ಸಿನಿಮಾದಲ್ಲಿ ಚಾಲೆಂಜಿಂಗ್ ಸ್ಟಾರ್ ಅದ್ಭುತ ನೋಡೋಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.